ನಮ್ಮ ಕಿರಾತ್ ಕಕ್ಕನು ಕತ್ತರಿಸಾಕ್ಬಿಡ್ತಾನೆ. ಇದು ಅಮೆರಿಕನ್ ಮಾರ್ಬಲ್, ಇದು ಇಟಾಲಿಯನ್ ಮಾರ್ಬಲ್. ಇದು ಇಟಾಲಿಯನ್ ಮಾರ್ಬಲ್ ಅಲ್ಲ ರೀ, ರಾಜಸ್ಥಾನ್ ಮಾರ್ಬಲ್. ಯಾಕ ಅವ್ನಿಗೆ ಹಾಗೆ ಹೊಡಿತಾ ಇದ್ಯಾ? ಏನ ಇವನು ಹೊಡೆಯೋದಲ್ಲ, ಕುತ್ತಿಗೆ ಸಾಯಿಸ್ಬಿಡ್ಬೇಕು. ಇದನ್ನ ಡಬ್ಬ ರಾಜಸ್ಥಾನ್ ಮಾರ್ಬಲ್ ಅಂತಾನೆ. ಇಂತ ಮನೆ ನೋಡಿದ್ಯಾ ನೀನು? ಅಣ್ಣ ನೀನು ಹೋಗೋಣ ಡಬ್ಬ ರಾಜಸ್ಥಾನ್ ಮಾರ್ಬಲ್ ಅಂತಾನೆ. ಏನ್ ತಿಳ್ಕೊಂಡ್ಬಿಟ್ಟಿದ್ಯಾ ನಮ್ಮ ಅಣ್ಣ? ಕ್ಷಪಿಸ್ಬಿಡೋದ ನಿನ್ನ ಮಾಬಡಗಳು, ಕ್ಷಪಿಸ್ಬಿಡೋ, ಬೇಜಾರ್ ಮಾಡ್ಕೊಂಡು ಬಲ ಅಂತ ತೋರಿಸ್ತೀನಿ ಬಾಬಾ. ನೀನ್ ಬೇಜಾರ್ ಮಾಡ್ಕೊಬೇಡ, ಫೀಲ್ ಮಾಡ್ಕೊಬೇಡ. ನನ್ಗೆ ಬದುಕಬೇಕು ಅಂತ ತುಂಬಾ ಆಸೆ ಕಣ, ಅದಕ್ಕೆ ಹೊಡ್ಬಿಟ್ಟು ತಪ್ಪಾಯ್ತು ಕಣೋ. ನೋಡೋ ಕೈಯೆಲ್ಲ ಗೀಸಿಕ್ಬಿಡ್ರೆ ನೀನ್ ತಿರುಗಿ ಸೋಡ್ದೆ ಅಂದ್ರೆ ಹೆಣ್ಣು ಹೊಲ ಗಂಡು ಹೊಲ ಹಂಗ ಆಗ್ಬಿಡ್ತೀನಿ. ಹಾಯ್ ಏನ್ ಹೇಳಲೇ ಇಲ್ಲ, ಆಮೇಲೆ ಹೇಳ್ತೀಯ. ಅಟ್ಲೀಸ್ಟ್ ನೋಡಿಯೋ ಅವನ ಹೆಸರೇನು? ರಜನಿ ಅಂತ, ಮೈಸೂರಿಂದ ಬಂದಿದ್ದಾನೆ. ಇವತ್ತಿನ ಹುಡುಗರು ಬಹಳ ಜೋಶಲ್ಲಿರ್ತಾರೆ. ಸೌಂದರ್ಯವತಿಯರನ್ನ ಕಂಡ್ರೆ ಸಾಕು ಇಮ್ಮಿಡಿಯೇಟ್ ಆಗಿ ಲವ್ ಮಾಡ್ಬಿಡ್ತಾರೆ. ಆ ಬ್ಯೂಟಿ ಹಿಂದೆ ಒಂದು ಅಪಾಯ ಇರುತ್ತೆ ಅಂತ ಅವ್ರಿಗೆ ಗೊತ್ತಿಲ್ಲ. ಈಗ ಯಾರಾದ್ರೂ ನಮ್ ಪ್ರಾಪರ್ಟಿ ಮೇಲೆ ಬಂದ್ರೆ ನಾವೇನ್ ಮಾಡ್ತೀವಿ? ಮುಗಿಸ್ಬಿಡ್ತೀವಣ್ಣ. ಇದು ಅಷ್ಟೇ, ಬ್ಯೂಟಿ ಆಗ್ಲಿ ಪ್ರಾಪರ್ಟಿ ಆಗ್ಲಿ ಕಣ್ಣಾಕಿದಂತಾನೆ ಅವನ ಕತೆ ಮುಗಿಸ್ಬಿಡಿ. ಏನೋ ಬೇಬಿ, ನೀನು ಜಾಗಿಂಗ್ ಮಾಡ್ತೀಯಾ? ಆ ಮಿಷಿನ್ ಅಂದ್ರೆ ಭಯಾಣೆ ನನಗೆ. ಅದೇನೋ ಆರಾಮಾಗಿರ್ತದೆ, ನಮ್ಮನ್ನು ಓಡಿಸ್ತಾ ಇರ್ತದೆ. ನೀನ್ ಯಾಕೋ ಎಲ್ಲದಕ್ಕೂ ಭಯ ಪಡ್ತೀಯಲ್ಲ? ನನ್ ಜಾಗದಲ್ಲಿ ನೀನಿರ್ಬೇಕಾಗಿತ್ತು, ಗೊತ್ತಾಗಿರೋದು ನಿನಗೆ. ಇವಳು ಎಲ್ಲಿದ್ದಾಳೆ, ಅವನೆಲ್ಲಿದ್ದಾನೋ ಏನೋ. ಅದ್ಯಾಕೋ ಹಾಕಿರ್ಸ್ಕೊಂಡೆ? ಮಟನ್ ಗುನಿಯ ಅಣೆಯ, ಮಟನ್ ಗುನಿಯ. ಹಾಯಾಗಿ ಒಳ್ಕೋತಿದ್ದ ನನ್ನ ಹೃದಯನ ಯಾರೋ ಬೆಳಿಗ್ಗೆನೆ ಬಂದು ಹಿಂಡದಂಗ ಆಗ್ಬಿಡ್ತು. ಅದಕ್ಕೆ ಭಯ ಬಿದ್ದು ಯಾವ್ದೋ ಮಟನ್ ಗುನಿಯ? ಈ ಕಡೆ ಯಾರಿಗೂ ಬಂದಿಲ್ವಲ್ಲೋ? ನಿಧಾನವಾಗಿ ಬರುತ್ತೆ ಬಿಡಣೆಯ, ನಿನ್ಗೆ ಗೊತ್ತಾಗುತ್ತೆ. ಅಣೆಯ ಈ ಜಾಗ ಬೇಡ ಕಣೆಯ, ನಾವ್ ಬೇರೆ ಕಡೆ ಜಿಮ್ ಮಾಡೋಣ. ಈ ಜಾಗ ಮಾತ್ರ ಬೇಡಣೆಯ. ನಾನ್ ಮಿಷಿನ್ ಹೊತ್ಕೋತೀನಿ, ನೀನ್ ಬಾರಣೆಯ. ಬಾರಣೆಯ ಬೇಡ ಕಣೆಯ, ಬಾರಣೆಯ ನೀನು. ಬೇಬಿ, ನಿನ್ನ ಕಾಯಿಲೆನ ಸ್ವಲ್ಪ ಸೀರಿಯಸ್ ಆಗಿ ತಗೊಂಡು ಒಳ್ಳೆ ಮೆಡಿಸಿನ್ ತಗೋ. ಯಾವ ಮೆಡಿಸಿನ್ಗೂ ಬೊಗ್ಗ ಕಾಯಿಲೆ ಅಲ್ಲಣೆಯ. ಮತ್ತೆ ಬೆಲ್ ಟ್ರೀಟ್ಮೆಂಟ್ ತಗೋತಾ ಇದ್ದೀನಿ ಅಣ್ಣಯ್ಯ, ಸ್ವಲ್ಪ ರಿಲೀಫ್ ಸಿಗ್ತಾ ಇದೆ. ಬೆಲ್ ಟ್ರೀಟ್ಮೆಂಟ್? ಇದ್ಯಾವ್ದೋ ಹೊಸ ಟ್ರೀಟ್ಮೆಂಟ್? ಕಾಯಿಲೆನೂ ಹೊಸದಲ್ವಾ ಅಣ್ಣಯ್ಯ? ಸಂಧ್ಯಾ ಬಂದೆ ಅಣ್ಣ. ಅಣ್ಣಯ್ಯ ಸಂಧ್ಯಾ ಈಗ್ಲೇ ಯಾಕಣಯ್ಯ? ಯಾಕೋ, ಅವಳು ನಮ್ ಜೊತೆಲೆ ತಿಂಡಿ ತಿನ್ಲಿ ಬಿಡು. ಯಾಕಣ್ಣ ಪ್ಲೇಟ್ ಖಾಲಿ ಇದೆ, ದೋಸೆ ಹಾಕೋ. ಪಲ್ಯನು ಚೆನ್ನಾಗಿರತ್ ಹಾಕೋ. ಹೂಣಯ್ಯ, ದೋಸೆ ಹಾಕೊಂಡ್ ಪಲ್ಯ ತಿನ್ಬೇಕು, ಪಲ್ಯ ಹಾಕೊಂಡ್ ದೋಸೆ ತಿನ್ಬೇಕು, ಎಲ್ಲ ಮರ್ತೋಗಿದೆ ಅಣ್ಣಯ್ಯ. ಏನ ಇಷ್ಟೊಂದು ಡೀಟೇಲ್ ಆಗಿ ಕೇಳಿದ್ರೆ ಹೆಂಗಣಯ್ಯ ಹೇಳೋದು? ಬೇಬಿ ಅಣ್ಣ ವಕ್ರಸ್ದ ಏನೋ ಬೇಬಣ್ಣ, ನಾನು ಇಲ್ಲೇ ಟಿಫಿನ್ ಮಾಡೋ ಅಂತೀರಾ, ಹೊರಗಡೆ ಹೋಗಿ ಟಿಫಿನ್ ಮಾಡ್ಕೊಂಬ ಅಂತೀರಾ? ನನ್ ತಲೆ ಮಾಡೋ ನೆಮ್ಮದಿ ಟಿಫನ್ ಮಾಡಕ್ ಬಿಡಲ್ಲ, ಎಲ್ಲ ಹೊರಗಡೆ ತಿನ್ ಸಾಯೋಗು. ಬೇಬಿ, ಅಣ್ಣಯ್ಯ ಅವನು ನಮ್ಮನೇಲೆ ಉಳ್ಕೊಂಡ ಮೇಲೆ ಹೊರಗಡೆ ಹೋಗಿ ಯಾಕೆ ತಿನ್ಬೇಕು? ನಾನ್ಸೆನ್ಸ್. ಪಾಪ ಹುಡುಗನ ಸುಮ್ನೆ ಹೆದರ್ಸ್ತಾ ಇದೆಯಾ ನೀನು? ಹಂಗೆ ಕಾಣೋದ್ ಕಲರ್, ಅನುಭವಿಸೋರ್ ಗೊತ್ತಿನ ಪ್ರೆಷರ್. ಕೂತ್ಕೊಳ್ಳ? ನೀನ್ ಕೂತ್ಕೊಳ್ಳಪ್ಪ. ಥ್ಯಾಂಕ್ ಯು ಸರ್. ಇಲ್ಲಲ್ಲ, ಆ ಕಡೆ ಆ ಕಡೆ. ಥ್ಯಾಂಕ್ ಯು ಸರ್. ನನಗೆ ಇವನು ಫಸ್ಟ್ ಲುಕ್ ಅಲ್ಲೇ ಇಷ್ಟ ಆಗ್ಬಿಟ್ಟ. ಹೌದೌದು, ಮೊದ್ಲು ಎಲ್ರಿಗೂ ಇಷ್ಟ ಆಗ್ತಾನೆ, ಆಮೇಲೆ ಕಷ್ಟ ಕೊಡ್ತಾನೆ. ಅಮೆರಿಕಾಗೆ ಏನಕ್ಕೆ ಹೋಗ್ಬೇಕು ಅಂದ್ಕೊಂಡಿದ್ಯಾ? ಅಣ್ಣಯ್ಯ ಈಗ ಅವ್ನ್ ಯಾಕೆ ಮಾತಾಡ್ತೀಯಾ? ಶಾರ್ಟ್ ಅಪ್ ಬೇಬಿ. ನೀನ್ ಹೇಳಪ್ಪ. ಸರ್, ಅಮೆರಿಕಾಗ್ ಹೋಗಿ ಕೈ ತುಂಬಾ ದುಡ್ಡು ಸಂಪಾದನೆ ಮಾಡಿ ಇದೇ ತರ ದೊಡ್ಡ ಬಂಗ್ಲೆನ ನನ್ನ ಹೆಂಡತಿಯಾಗಿ ಬರೋಳಿಗೆ ಗಿಫ್ಟ್ ಕೊಡ್ಬೇಕು ಅನ್ನೋ ಆಸೆ ಸರ್. ಮುಚ್ಚಬಾಯ್, ಬಿಟ್ಟಾದ್ರೆ ಮಗ ಚಿದ್ದಿ ಆಗ್ಬಿಡಕು. ಓಹೋ, ಮನೆ ಅಂತೆ ಹೆಂಡತಿ ಅಂತೆ. ನಿನ್ನೆ ನಮ್ಮ ಮಣ್ಣ ತರ ದೊಡ್ಡ ಮನುಷ್ಯನ ಮನೇನ ಗಿಫ್ಟ್ ಹಾಕೊಡಕ್ಕೆ? ಅವನೇನೋ ಮಾತಾಡ್ತಾ ಇದ್ರೆ ನಿನಗೇನೋ ಪ್ರಾಬ್ಲಮ್, ಇಡಿಯಟ್. ಸರ್, ಇಷ್ಟಕ್ಕೂ ನಂದು ಲವ್ ಮ್ಯಾರೇಜ್ ಅರೇಂಜ್ ಮ್ಯಾರೇಜ್ ಅಂತ ಕೇಳಲಿಲ್ಲ ಸರ್. ಹೇಳಪ್ಪ. ಅಣ್ಣ ಮಾತಾಡ ತಿಳಿದಿಲ್ಲ, ಒಟ್ಟೋಗ್ಬಿಡ್ತೀನಿ. ಸುಮ್ನೆ ಕೂತ್ಕೊಳ್ಳ. ಕುತ್ಕೊಳಕಿದೆ ಚೇರ, ಊರ್ ಗದ್ದಿಗೆ ಬೆಂದೋಗ್ತಾ ಇದೆ. ಕೂತ್ಕೊ ಅನ್ನಲ್ಲ. ಕುತ್ಕೊಂಡಲ್ಲ. ವಿಷಯ ಇಂಟ್ರೆಸ್ಟಿಂಗ್ ಆಗಿದೆ, ಇರೋ ಕೇಳೋಣ. ನೀನ್ ಹೇಳಪ್ಪ. ಲವ್ ಕಮ್ ಅರೇಂಜ್ ಮ್ಯಾರೇಜ್ ಸರ್. ಆ ಹುಡುಗಿನ ಪ್ರೀತಿಸಿ ಮನೆಯವ್ರಿಗೆಲ್ಲ ಒಪ್ಸಿ ಅವಳನ್ನೇ ಮದುವೆ ಆಗೋಣ ಅಂತಿದ್ದೀನಿ ಸರ್. ಆ ಹುಡುಗಿ ಹೆಸರೇನು? ಸಂಧ್ಯಾ. ಸಂಧ್ಯಾನ? ಹೌದು. ಹೌದಾ? ನನ್ನ ತಂಗಿ ಹೆಸರು ಸಂಧ್ಯಾನೆ. ಹೌದಾ? ನಿಮ್ಮ ಹೆಸರು ಸಂಧ್ಯಾನಾ? ಹೌದು. ಗುಡ್ ಗುಡ್, ಚೆನ್ನಾಗಿದೆ. ನಿನ್ನ ಮದುವೆಗೆ ಏನ್ ಸಪೋರ್ಟ್ ಬೇಕಾದ್ರೂ ಕೇಳೋ, ನಾನ್ ಮಾಡ್ಕೊಡ್ತೀನಿ. ಅಯ್ಯೋ, ನೀವು ಸಪೋರ್ಟ್ ಮಾಡ್ರೆ ನಮ್ಮ ಮದುವೆ ಮುಗ್ದೋದಂಗೆನೆ, ಇನ್ಯಾವ ತೊಂದ್ರೆನೂ ಇರಲ್ಲ. ಖಂಡಿತ ಮಾಡ್ಕೊಡ್ತೀನಿ. ಓ, ಥ್ಯಾಂಕ್ ಯು ಸರ್. ನಮ್ಮ ಅಣ್ಣ ನನಗಿಂತ ಬುದ್ಧಿವಂತ ಅನ್ಕೊಂಡಿದ್ದೆ, ದಡ್ಡನ್ ಮಗ. ಅವನಿಗೆ ಮಟನ್ ಗುನಿ ಅಲ್ಲ, ಮಟಾಸ್ ಗುನಿಯ ಬರುತ್ತೆ, ಹದ್ದಿ ಜ್ವರ. ಏನ್ರಿ
ನಿಮ್ಗೇನ್ ಹುಚ್ಚಿಗೆ ಹಿಡ್ದಿದ್ಯಾ? ನಮ್ಮಣ್ಣನ್ ಮುಂದೆ ನನ್ ಹೆಸರು ಯಾಕೆ ಹೇಳಿದ್ರಿ? ನಾನ್ ಪ್ರೀತಿಸಿದ್ ನಿನ್ನಲ್ವಾ, ಅದಕ್ಕೆ ನಿನ್ನ ಹೆಸರು ಹೇಳ್ದೆ. ನೋಡು, ಆಗಿದ್ದಾಗೋಯ್ತು. ಮೊದ್ಲಿಂದ ಹೊರಟೋಗು. ಆಯ್ತು ಸಂಧ್ಯಾ, ಹೊರಟೋಗ್ತೀನಿ. ಆದ್ರೆ ಒಂದ್ ವಿಷಯ ನೀನ್ ಹೇಳೋಗ್ತೀನಿ. ನಿಜವಾಗ್ಲೂ ನಿನ್ ನನ್ ಮೇಲೆ ಪ್ರೀತಿ ಇಲ್ಲ ಅಂದಿದ್ರೆ ನಾನು ನಿಮ್ಮನ್ನ ನೋಡ್ತಿದ್ದಂಗೆ ನಿಮ್ಮ ಅಣ್ಣ ಹತ್ರ ನನ್ ವಿಷಯ ಹೇಳ್ತಿದ್ದೆ. ಕಿಸ್ ಕೊಡ್ತಿದ್ದಂಗೆ ದೊಡ್ಡ ಗಲಾಟೆ ಮಾಡ್ತಿದ್ದೆ. ಡೈನಿಂಗ್ ಟೇಬಲ್ ಅಲ್ಲಿ ನಿನ್ನ ಹೆಸರು ಹೇಳ್ತಿದ್ದಂಗೆ ರಾದ್ದಾಂತ ಮಾಡ್ತಿದ್ದೆ. ಆದ್ರೆ ನೀನ್ ಯಾವ್ದು ಮಾಡ್ಲಿಲ್ಲ. ಒಂದ್ ಹುಡುಗಿಗೆ ಒಂದ್ ಹುಡುಗನ ಮೇಲೆ ಪ್ರೀತಿ ಇದೆ ಅನ್ನೋದಕ್ಕೆ ಇದಕ್ಕಿಂತ ದೊಡ್ಡ ಲಾಜಿಕ್ ಬೇಕಾಗಿಲ್ಲ ಸಂಧ್ಯಾ. ನೋಡು, ನಿಮ್ ಅಣ್ಣನ ಮೇಲಿರೋ ಬೈದಲ್ಲಿ ನೀನ್ ನಮ್ ಪ್ರೀತಿ ಮುಚ್ಚಿಡ ಹಾಗಿದ್ರೆ ನಾನು ಇಲ್ಲಿರಲ್ಲ ಸಂಧ್ಯಾ. ಹೊರಟೋಗ್ತೀನಿ. ಇನ್ಯಾವತ್ತೂ ನಾನು ನಿನ್ ಕಣ್ಣಿಗೆ ಕಾಣಿಸಲ್ಲ. ಆದ್ರೆ ಒಂದ್ ವಿಷಯ ಜ್ಞಾಪಕ ಇಟ್ಕೋ ಸಂಧ್ಯಾ, ನೀನ್ ನಾನು ತುಂಬಾ ಡಿಸ್ಟರ್ಬ್ ಮಾಡಿದ್ಯಾ, ತುಂಬಾ ಡಿಸ್ಟರ್ಬ್ ಮಾಡಿದ್ಯಾ. ಎಲ್ಲಿಗೆ ಹೋಗ್ತಾ ಇದ್ಯಾ? ಗೊತ್ತಿಲ್ಲ. ಈಗ ನಾನೇನ್ ಮಾಡ್ಬೇಕು? ಈಗ್ಲಾದ್ರೂ ಹೇಳು. ಇದಕ್ಕಿಂತ ಇನ್ನೇನ್ ಹೇಳಿ? ಈ ಬೆಲ್ಟ್ ತುಂಬಾ ಚೆನ್ನಾಗಿದೆ ಸರ್. ಮೇಡ್ ಇನ್ ಥೈವಾನ್. ಲೆದರ್ದ ಹ್ಞೂ ಸರ್. ಒಂದ್ 10 ಪೀಸ್ ಕೊಡಿ. ಹಾಕೊಳಕ್ಕೆ 10 ಪೀಸ್ ಬೇಕಾ ಸರ್? ಹಾಕೊಳಕಲ್ಲಪ್ಪ, ಹೊಡ್ಕೊಳಕ್ಕೆ. ಹೊಡ್ಕೊಂಡ್ರೆ ಸೌಂಡ್ ಬರಬಾರ್ದು. ನರಗಳೆಲ್ಲ ಜುಮ್ ಜುಮ್ ಅನ್ಬೇಕು, ರಕ್ತನೂ ಬರ್ಬೇಕು, ಆದ್ರೆ ರಹಸ್ಯವಾಗಿರ್ಬೇಕು. ಅದಕ್ಕೆಲ್ಲ ಇಷ್ಟೊಂದು ಕಾಸ್ಟ್ಲಿ ಬೆಲ್ಟ್ ಬೇಕಾ ಸರ್? ನಾನ್ ಮಾಡಿರೋ ತಪ್ಪು ತುಂಬಾ ಕಾಸ್ಟ್ಲಿದು. ಅಲ್ಲಿ ನೋಡು, ಚೆನ್ನಾಗಿದ್ಯಲ್ವಾ? ಮುದ್ದಾಗಿದೆ. ಅವ್ರೇನೋ ಜಾಲಿಯಾಗಿದ್ದಾರೆ, ನಾನ್ ಖಾಲಿ ಆಗಿದ್ದೀನಿ. ಹೌದು. ನಮ್ಮ ಅಣ್ಣಂಗೆ ಏನಾದ್ರು ಗೊತ್ತಾದ್ರೆ ಗೋಲಿ ಆಡ್ಬಿಡ್ತಾನೆ. ಇದು ಚೆನ್ನಾಗಿದೆ, ತಗೊಳ್ಳೋಣವಾ? ನೀನಿರೋ ಬ್ಯೂಟಿಗೆ ಏನ್ ಹಾಕ್ರು ಚೆನ್ನಾಗಿರುತ್ತೆ. ತಗೋ, ಅಂಗಡಿನೇ ತಗೋ. ನೀನೇನ್ ಕಮ್ಮಿನಾ? ಸ್ವಲ್ಪ ಗಡ್ಡ ಮೀಸೆ ತೆಗೆದ್ರೆ ಟಿಟ್ಟೋ ಶಾರುಖ್ ಖಾನ್ ತರ ಕಾಣಿಸ್ತೀಯ. ಏಯ್, ಸರಿಯಾಗಿ ನೋಡ್ತಾರೆ ರೇ. ಸುಮ್ನೆ ಟೆನ್ಷನ್ ಕೊಡ್ತಾರೆ. ಬೇಜಾರಾಯ್ತಾ? ಬೇಜಾರೇನಿಲ್ಲ, ಅವ್ರು ನಮ್ಗೆಲ್ಲ ಹೇಳಿದ್ದು ಅದು ಸಿಂಕ್ ಆಯ್ತು ಅಷ್ಟೇ. ಮೈಸೂರು ಅವಳ ಅಣ್ಣ ನಾವು ಸೆಟ್ಲ್ ಮಾಡ್ಕೋಬೇಕಾಗಿರೋದು ಬೇಜಾನ್ ಐತೆ. ಅನಾವಶ್ಯಕವಾಗಿ ನೀನ್ ಮಧ್ಯೆ ತಲೆ ಹಾಕಿದ್ಯಾ? ಕಾಟಿ ಅಣ್ಣ, ಇವನ್ನ ಎತ್ಬಿಟ್ಟು ಅವಳನ್ನ ಎತ್ತಾಕೊಂಬರ್ರೋ. ಆಯ್ತಣ್ಣ. ನಿನ್ ತಂಗಿನ ಯಾವನೋ ತಿರುಬಕ್ಕಿ ಜೊತೆ ಬಳೆ ಮಾರ್ಕೆಟ್ಗೆ ಕಳಿಸ್ಬಿಟ್ಟು ಮನೇಲಿ ಕೂತ್ಕೊಂಡು ನೀನೇನ್ ಕಳೆ ಕೀಳ್ತಾ ಇದ್ಯೇನೋ? ನನ್ನ ತಂಗಿಗೆ ಏನಾದ್ರೂ ಆದ್ರೆ ನನ್ನ ಮಗನ ಕತ್ತು ಸಾಕ್ಬಿಡ್ತೀನಿ. ಅವಳಿಗೇನು ಆಗಲ್ಲ, ಮದ್ವೆ ಆಗತ್ತಷ್ಟೇ. ನೀನೇನು ತಲೆ ಕೆಡಿಸ್ಕೋಬೇಡ. ಅವಳ ಜೊತೆ ಬಂದಿದ್ದಲ್ಲ ಬಾಡಿ ಗಾರ್ಡ್, ಅವನ್ ಬಾಡಿ ಬಳೆ ಮಾರ್ಕೆಟ್ ಅಲ್ಲಿ ಬೀಳುತ್ತೆ, ಅದನ್ನ ಅವನ್ ಮನೆ ಕಳಿಸೋ ವ್ಯವಸ್ಥೆ ಮಾಡು. ನಿತ್ಕೋ. ಹೌದು, ನಾವ್ಯಾಕೆ ಕೊಡ್ತಾ ಇದೀವಿ? ಅವ್ರೇನಾದ್ರೂ ಮಾಡ್ತಾರೆ ಅಂತ. ಅದಕ್ಕೂ ಮುಂಚೆ ನಾವೇ ಏನಾರ ಮಾಡಿದ್ರೆ ಚೆನ್ನಾಗಿರಲ್ವಾ?
ಬಿಡು ಅವ್ಳನ್ನ. ಬಿಡು. ಬಿಟ್ಬಿಟ್ಟಲ್ಲ. ಬೇಬಿ ಅಣ್ಣ ಬಳೆನಾದ್ರು ತಗೋಬೇಕಣ್ಣ ಮನೆಗೆ. ಬಾಯ್ಲೆ. ಅಣ್ಣ ಇದೇನಣ್ಣ ನೀವಿಲ್ಲಿ? ನೀನ್ ಯಾಕೋ ಇಲ್ಲಿಗೆ ಬಂದಿದೀಯಾ? ಆ ಬಳೆ ತಗೋಣ ಅಂತ ಬಂದೆ, ಮರ್ತು ಬೆಳ್ತಾಂಬಿಟ್ಟಣ. ಬೇಕಾಗುತ್ತಲ್ಲಣ್ಣ. ಸಂಧ್ಯಾ ಎಲ್ಲಿ? ಇದೇನಣ್ಣ ಹೆಂಗ್ ಕೇಳ್ತೀಯ? ಸಂಧ್ಯಾ ಮನೇಲಿರೋದ್ ಬಿಟ್ಟು ಇಲ್ಲಿಗೆ ಹಾಕಣ ಬರ್ತಾಳೆ. ಏನಾಗಲ್ಲ, ಹೆದರ್ಬೇಡ ಬಾ.